ನಮಸ್ಕಾರ. ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುಷ್ಮಿತಾ. ದೇಶವನ್ನು ಆಳುವ ನಾಯಕರೊಬ್ಬರು ತಮ್ಮನ್ನು ಪ್ರೀತಿಸುವ ಸಾಮಾನ್ಯ ಪ್ರಜೆಯ ಪತ್ರಕ್ಕೆ ಸ್ಪಂದಿಸಿದಾಗ ಉಂಟಾಗುವ ಸಂತೋಷಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಂತಹದ್ದೊಂದು ಸನ್ನಿವೇಶ ಬೆಂಗಳೂರಿನಲ್ಲಿ ನಡೆದಿದೆ. ಇದರೊಂದಿಗೆ ದೇಶದ ಪ್ರಧಾನ ಸೇವಕರಾದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಡೌನ್ ಟು ಅರ್ತ್ ಎನ್ನುವುದನ್ನು ಸಾಬೀತು ಮಾಡಿದ್ದಾರೆ. ಹಾಗಾದ್ರೆ ಮೋದಿ ಮಾಡಿದ್ದಾದ್ರೂ ಏನು ಗೊತ್ತಾ? ಇಲ್ಲಿದೆ ವಿಶೇಷ ವರದಿ. ದೇಶದ ಸಾರ್ವಜನಿಕ ಜೀವನದಲ್ಲಿ ಅಪರೂಪವಾಗಿ ಕಾಣಿಸಿಕೊಳ್ಳುವ ಒಂದು ಹೃದಯ ಸ್ಪರ್ಶಿ ಘಟನೆಗೆ ಬೆಂಗಳೂರಿನ 99 ವರ್ಷದ ಹಿರಿಯರೊಬ್ಬರು ಸಾಕ್ಷಿಯಾಗಿದ್ದಾರೆ. ಹೌದು, ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ದೇಶದ ಸಾಮಾನ್ಯ ಪ್ರಜೆ, ಅದರಲ್ಲೂ ಇಳಿ ವಯಸ್ಸಿನ ತಮ್ಮ ಅಭಿಮಾನಿ ಜನ್ಮದಿನವನ್ನ ನೆನಪಿಸಿಕೊಂಡಿದ್ದಾರೆ. ಬೆಂಗಳೂರು ನಿವಾಸಿಯಾದ 99 ವರ್ಷ ವಯಸ್ಸಿನ ಡಿ ಗಣಪತಿ ಶಾಸ್ತ್ರಿ ಎಂಬುವವರು 2025ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ಅವರು ಪ್ರಧಾನಮಂತ್ರಿಯ ನಾಯಕತ್ವ ಮತ್ತು ಭಾರತಕ್ಕೆ ಸಲ್ಲಿಸಿದ ಸೇವೆಯನ್ನು ಶ್ಲಾಘಿಸಿದ್ದರು. ದೇಶದ ಇತಿಹಾಸದಲ್ಲಿ ಎಲ್ಲಾ ಪ್ರಧಾನಮಂತ್ರಿಗಳಿಗಿಂತಲೂ ಹೆಚ್ಚು ಸೇವೆಯನ್ನು ನೀವು ಮಾಡಿದ್ದೀರಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಜೊತೆಗೆ ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಪರಿಹಾರ ನಿಧಿಗೆ ತಮ್ಮ ಕೈಯಿಂದ 10,000 ರೂಪಾಯಿ ದೇಣಿಗೆಯನ್ನು ಸಹ ಕಳುಹಿಸಿದ್ದರು. ಇನ್ನು ಪತ್ರದಲ್ಲಿ ಗಣಪತಿ ಶಾಸ್ತ್ರಿ ಅವರು 2026ರ ಜನವರಿ 24ರಂದು ತಾವು 99ನೇ ವರ್ಷಕ್ಕೆ ಪ್ರವೇಶಿಸುತ್ತಿರುವುದಾಗಿ ತಿಳಿಸಿದರು. ಜೊತೆಗೆ ಭಗವಾನ್ ಶ್ರೀರಾಮನು ಪ್ರಧಾನಮಂತ್ರಿಗಳಿಗೆ ಉತ್ತಮ ಆರೋಗ್ಯ ಮತ್ತು ಇನ್ನೂ ಅನೇಕ ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸುವ ಶಕ್ತಿಯನ್ನು ನೀಡುವಂತೆ ಪ್ರಾರ್ಥಿಸುತ್ತಿರುವುದಾಗಿ ಪತ್ರದಲ್ಲಿ ತಿಳಿಸಿದರು. ಜೊತೆಗೆ ಗಣಪತಿ ಶಾಸ್ತ್ರಿ ಅವರು ತಮ್ಮ ಪತ್ರದಲ್ಲಿ ನಿರಂತರ ಕರ್ಮ ಮತ್ತು ಕರ್ತವ್ಯದ ಮೂಲಕ ಶತಾಯುಷಿಯಾಗಬೇಕೆಂಬ ಸಂದೇಶ ಹೊಂದಿರುವ ಈಶೋಪ ನಿಷತ್ತಿನ ಪ್ರಸಿದ್ಧ ಸಂಸ್ಕೃತ ಶ್ಲೋಕವಾದ ಕುರ್ವನ್ನೇ ವೇಹ ಕರ್ಮಾಣಿ ಜಿಜೀವ ವಿಶಿಚ್ಚತ್ತಂ ಸಮಹ ಎನ್ನುತ್ತಾ ನರೇಂದ್ರ ಮೋದಿಯವರು ಆರೋಗ್ಯದಿಂದ ದೀರ್ಘಕಾಲ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರಲಿ ಎಂದು ಹರಸಿದ್ದರು. ಇದೀಗ ಗಣಪತಿ ಶಾಸ್ತ್ರಿಯವರ ಪತ್ರವನ್ನು ಮೆಚ್ಚಿ ಸ್ವತಃ ಪ್ರಧಾನಿಯವರೇ ಗಣಪತಿಯವರ ಜನ್ಮದಿನಕ್ಕೆ ವಿಶೇಷ ಶುಭಾಶಯ ತಿಳಿಸಿ ಮರುಪತ್ರ ಬರೆದಿದ್ದಾರೆ. ಗಣಪತಿ ಶಾಸ್ತ್ರಿ ಅವರ ಅಭಿಮಾನವನ್ನ ಮೆಚ್ಚಿ ಜನವರಿ 20ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗಣಪತಿ ಶಾಸ್ತ್ರಿ ಅವರಿಗೆ ಮರು ಉತ್ತರ ಪತ್ರ ಬರೆದಿದ್ದಾರೆ. ಅದರಲ್ಲಿ ಪ್ರಧಾನಿಗಳು 99ನೇ ವರ್ಷಕ್ಕೆ ಕಾಲಿಡುತ್ತಿರುವ ಶುಭ ಸಂದರ್ಭದಲ್ಲಿ ಗಣಪತಿ ಶಾಸ್ತ್ರಿ ಅವರಿಗೆ ಶುಭ ಹಾರೈಕೆಗಳು ಎಂದು ತಿಳಿಸಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಗಣಪತಿಯವರು ನೀಡಿರುವ ಕೊಡುಗೆಯನ್ನು ಸಹ ಪ್ರಶಂಸಿಸಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿಯೂ ರಾಷ್ಟ್ರದ ಹಿತಾಸಕ್ತಿ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ಸಕ್ರಿಯವಾಗಿರುವ ಶಾಸ್ತ್ರಿಗಳ ಗುಣವನ್ನು ಶ್ಲಾಘಿಸಿದ ಮೋದಿ, ಇಂತಹ ನಾಗರಿಕ ಪ್ರಜ್ಞೆಯು ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂದಿದ್ದಾರೆ. ಇದೇ ವೇಳೆ ಗಣಪತಿ ಶಾಸ್ತ್ರಿಗಳಂತಹ ಹಿರಿಯ ನಾಗರಿಕರ ಪ್ರೀತಿ, ಹಾರೈಕೆ ಮತ್ತು ಮೆಚ್ಚುಗೆಯ ಮಾತುಗಳು ತಮಗೆ ಹೊಸ ಶಕ್ತಿಯನ್ನು ನೀಡುತ್ತವೆ ಎಂದಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದ ಗುರಿಯತ್ತ ಸಾಗಲು ಇಂತಹ ಹಾರೈಕೆಗಳು ನಮಗೆ ಉತ್ಸಾಹವನ್ನು ತುಂಬುತ್ತವೆ ಎಂದು ಮೋದಿ ತಿಳಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.